ಯೋ ವಾಟ್ಸ್ ಗಾಯ್ಸ್, ಹೆಂಗಿದ್ದೀರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಗಾಯ್ಸ್, ಇವತ್ತು ಜಾಂಬೂರಿಯಲ್ಲಿ ಲಾಸ್ಟ್ ಡೇ ನೋಡ್ಬೋದು. ಇವಾಗ ಆಲ್ ಫ್ರೆಡ್ ಪ್ರೇಯರ್ ಇದೆ, ಸೊ ಅದಕ್ಕೆ ಎಲ್ಲ ರೆಡಿ ಆಗಿದ್ದೀವಿ, ಎಲ್ಲ ಅಸೆಂಬಲ್ ಆಗಿದ್ದಾರೆ. ಆಮೇಲೆ ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ. ಆಮೇಲೆ ಇವತ್ತು ಲಾಸ್ಟ್ ಡೇ, ಇವತ್ತು ಡೇ 8 ಮತ್ತು ವ್ಲಾಗ್ ನಂಬರ್ 10. ಅದು ಏನಕ್ಕೆ ಇದು 10 ಮತ್ತು 8 ಆಗಿದೆ ಅಂದರೆ, ಆ್ಯಕ್ಚುಲಿ ನಾನು ಎಕ್ಸಿಬಿಷನ್ ವಿಡಿಯೋ 2 ಸಪ್ರೇಟಾಗಿ ಹಾಕಿದ್ದೀನಿ. ಸೊ ಅದಕ್ಕೆ ಅದು ಡಿಫ್ರೆಂಟಾಗಿ ಬಂದಿದೆ, 2 ವಿಡಿಯೋ ಎಕ್ಸ್ಟ್ರಾ ಇದೆ ವ್ಲಾಗ್ಸು. ಸೊ ಅದನ್ನು ನೋಡಿ, ಎಲ್ಲ ಚೆನ್ನಾಗಿದೆ. ಆಮೇಲೆ ನಿನ್ನೆ ರಾತ್ರಿ 1 ಗಂಟೆವರೆಗೂ ನಾವೆಲ್ಲ ಕ್ರಿಕೆಟ್ ಆಡ್ಕೊಂಡು ಕೂತಿದ್ವಿ. ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೀನಿ, ಅದನ್ನು 2 ಸಲ ಎಡಿಟ್ ಮಾಡಿದ್ದಾಯ್ತು, ಅದಕ್ಕೋಸ್ಕರ ನೀವು ನೋಡ್ಬೋದು. ಇವಾಗ ಆಲ್ ಫ್ರೆಡ್ ಪ್ಲೇಯರ್ಗೆ ಬರೀ ಕಾರಲ್ಲಿ ಹೋಗೋಕೆ ಹೇಳಿದ್ದಾರೆ, ಸೊ ಅದಕ್ಕೆ ಬರೀ ಕಾರಲ್ಲಿ ಹೋಗ್ತಿದ್ದೀವಿ. ಎಲ್ಲ ಆಲ್ರೆಡಿ ಅಸೆಂಬಲ್ ಆಗಿಬಿಟ್ಟಿದ್ದಾರೆ ಗೈಸ್. ಬನ್ನಿ ಇವಾಗ ಬೇಗ ಹೋಗೋಣ. ಗೈಸ್ ನೋಡಿ, ಇಲ್ಲಿ UP ಈ ಕಡೆ ಎಲ್ಲ ಸ್ವಲ್ಪ ಟ್ರೆಂಡ್ಸ್ ಕಡೆ ಬಂದಿದೆ. ಏನು ಕ್ರಿಯೇಟಿವಿಟಿ ನೋಡಿ ಗೈಸ್, ಇಲ್ಲಿ ಶಿವ ಇದು ಮಾಡಿದ್ದಾರೆ, ಚೆನ್ನಾಗಿದೆ. ಮತ್ತು ಇನ್ನೂ ಎಲ್ಲ ಫುಲ್ ಡೆಕೋರೇಷನ್ಸ್ ಇತ್ತು, ಇವತ್ತೆಲ್ಲ ಹೊರಡ್ತಿದ್ದಾರೆ ಅಂದ್ಬಿಟ್ಟು ತೆಗ್ದುಬಿಟ್ಟಿದ್ದಾರೆ. ಇವಾಗ ಬನ್ನಿ ಆಲ್ ಫ್ರೆಡ್ ಪ್ಲೇಯರ್ಗೆ ಹೋಗೋಣ ಡೈರೆಕ್ಟಾಗಿ. ನೋಡಿ, ಎಲ್ಲ ಆಲ್ರೆಡಿ ಅಸೆಂಬಲ್ ಹೋಗ್ತಿದ್ದಾರೆ ಅರೆನೊಳಗೆ. ಬನ್ನಿ ನಾವು ಬೇಗ ಹೋಗೋಣ. ಮತ್ತು ಇವತ್ತಿನ ವ್ಲಾಗು ಜಾಸ್ತಿ ದೊಡ್ಡದಾಗ ಡೌಟೆ, ಅಂದರೆ ಎಲ್ಲ ಎಂಜಾಯ್ ಮಾಡೋದನ್ನ ತೋರಿಸ್ತೀನಿ, ಬೇರೆ ಏನು ಆ್ಯಕ್ಟಿವಿಟೀಸ್ ಎಲ್ಲ ಇರೋಲ್ಲ. ನೋಡೋಣ ಇವತ್ತು ಏನೇನಾಗುತ್ತೆ. ಇವಾಗ ಫಸ್ಟು ಆಲ್ ಫ್ರೆಡ್ ಪ್ರೇಯರ್ಗೆ ಹೋಗಬೇಕು, ಬನ್ನಿ. ಒಳಗೆ ಬಂದೆ, ಸ್ವಲ್ಪ ಜಾಸ್ತಿ ಗಲಾಟೆ ಮಾಡ್ತಿದ್ರು, ಬಿಡಲ್ಲ ಟೈಮಾಗಿ ಹೋಗಿದೆ ಅಂತ. ಸ್ವಲ್ಪ ಸರ್ ಹತ್ರ ಮಾತಾಡ್ದೆ, ಹಂಗೆ ಅದಕ್ಕೆ ಬಿಟ್ಟರು. ಆಮೇಲೆ ನೋಡಿ ಗೈಸ್, ಸಣ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಸುಮ್ಮನೆ ತೋರಿಸ್ತಿದ್ದಾರೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಮಿಡಲ್ ಸ್ಟೇಜಲ್ಲೆಲ್ಲ ಆಲ್ ಫ್ರೆಡ್ ಪ್ರೇಯರ್ಗೆ ರೆಡಿ ಆಗಿದ್ದಾರೆ. ನಾವು ಬೇಗ ಹೋಗೋಣ ಬನ್ನಿ, ಲೇಟಾಗಿ ಹೋದರೆ ಆಮೇಲೆ ಸುಮ್ಮನೆ ಬಯಸ್ಕೋಬೇಕಾಗಿರುತ್ತೆ. ಗೈಸ್, ಇದು ಮಿಡಲ್ ಸ್ಟೇಜ್ ನೋಡ್ಬೋದು, ಅಲ್ಲೆಲ್ಲರೂ ಕೂತ್ಕೊಂಡಿದ್ದಾರೆ ಇದಕ್ಕೆ ಆಲ್ ಫ್ರೆಡ್ ಪ್ರೇಯರ್ಗೆ. ಇಲ್ಲಿ ನೋಡಿದ್ರೆ ನೀವು ಮೇನ್ ಸ್ಟೇಜು. ಆಮೇಲೆ ಸ್ವಲ್ಪ ಆಲ್ ಫ್ರೆಡ್ ಪ್ರೇಯರ್ಗೆ ಲೇಟಾಗಿ ಹೋಗಿದೆ, ಅದಕ್ಕೆ ಈ ಕಡೆ ನಿಂತಿದ್ದೀವಿ. ಬನ್ನಿ ಆ ಕಡೆ ಹೋಗಿ ಜಾಯ್ನ್ ಆಗುತ್ತಾ ಆಗಲ್ವ ನೋಡೋಣ. ಗೈಸ್, ಆಲ್ ಫ್ರೆಡ್ ಪ್ರೇಯರ್ ಸ್ಟಾರ್ಟ್ ಆಗಿದೆ, ನೋಡ್ಬೋದು ನೀವು. ಆ ಕಡೆ ಎಲ್ಲ ಮ್ಯಾಟ್ ಒದ್ದೆ ಆಗಿದೆ ಅಂದ್ಬಿಟ್ಟು ಸ್ವಲ್ಪ ಜನ ಈ ಕಡೆನೇ ಕೂತಿದ್ದೀವಿ ಎಲ್ಲರೂ. ಇವಾಗ ಆಲ್ ಫ್ರೆಡ್ ಪ್ರೇಯರ್ ಮುಗಿಸ್ಕೊಂಡು ಸಿಗ್ತೀನಿ ಗೈಸ್. ವೀಡಿಯೋ ಎಲ್ಲ ಮಾಡೋಂಗಿಲ್ಲ, ಆ್ಯಕ್ಚುಲಿ ಫೋನೇ ಯೂಸ್ ಮಾಡೋಂಗಿಲ್ಲ. ಬನ್ನಿ, ನಿಮ್ಗೆ ಆಚೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಇವಾಗ ಎಲ್ಲ ಮುಗೀತು ಆಲ್ ಫ್ರೆಡ್ ಪ್ರೇಯರ್ ಎಲ್ಲ. ಇವಾಗ ಫ್ಲ್ಯಾಗ್ ಹಾಸ್ಟಿಂಗ್ ಇದ್ದರೆ ಇರುತ್ತೆ, ಇಲ್ಲಾಂದ್ರಿಲ್ಲ. ಇವಾಗ ಸದ್ಯಕ್ಕೆ ಟೆಂಟ್ಗೆ ಹೋಗಿರೋಣ. ಯೂನಿಫಾರ್ಮ್ ಚೇಂಜ್ ಮಾಡಬೇಡಿ ಅಂದಿದ್ದಾರೆ. ಬನ್ನಿ ನೋಡೋಣ ಏನೇನಾಗುತ್ತೆ ಅಂತ. ಗೈಸ್, ಫ್ಲ್ಯಾಗ್ ಹಾಸ್ಟಿಂಗ್ ಎಲ್ಲ ಮುಗಿಸ್ಕೊಬಂದ್ವಿ. ಇವಾಗ ತಿಂಡಿಗೆ ಹೋಗ್ತಿದ್ದೀವಿ. ಬನ್ನಿ, ತಿಂಡಿ ಮುಗಿಸ್ಕೊಂಡು ಹಿಂಗೆ ಸಿಗ್ತೀನಿ ಕರೆಕ್ಟಾಗಿ. ಗೈಸ್, ತಿಂಡಿಯಲ್ಲಿ ನೋಡ್ಬೋದು ಉಪ್ಪಿಟ್ಟು ಮತ್ತು ಕೇಸರಿ ಬಾತು ನಮ್ಮ ಹುಡುಗರು ಸರ್ವ್ ಮಾಡ್ತಿದ್ದಾರೆ. ನಮ್ದು ಆಯಿತು, ಸಬ್ಸ್ಕ್ರೈಬ್ ಮಾಡೋಕೆ ಹೇಳ್ತಿದ್ದಾರೆ. ನಮ್ಮದು ತಿಂಡಿ ಆಯಿತು. ಇವಾಗ ನೆಕ್ಸ್ಟ್ ಸ್ವಲ್ಪ ಆಟ ಆಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ, ಬನ್ನಿ ಹೋಗೋಣ. ಗೈಸ್, ತಿಂಡಿ ಎಲ್ಲ ಮುಗಿಸ್ಕೊಬಂದ್ವಿ. ಬಂದಾದಮೇಲೆ ಇಲ್ಲಿ ನೋಡುತ್ತೀವಿ. ಆಮೇಲೆ ನೋಡ್ಬೋದು ನಮ್ಮ ಗೇಟ್, ಕರ್ನಾಟಕ ಗೇಟ್ನ ತೆಗಿತಿದ್ದೀವಿ ಇವಾಗ, ಗೇಟ್ ವೇನ. ಸೊ ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಅಂತ ಕರೆದ್ರು. ಸೊ ಅದಕ್ಕೆ ವಾಲಂಟಿಯರ್ಸ್ ಆಗಿ ಬಂದಿದ್ದೀವಿ ನಾವು. ಇವಾಗ ಕರ್ನಾಟಕ ಗೇಟು ಫುಲ್ ಬಿಚ್ಚೋಣ, ಬನ್ನಿ. ಸೊ ಎಲ್ಲ ಬಿಚ್ಚಾದ್ಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ಪಿಲ್ಲರ್ಸ್ ಇದಾಗ ತೋರಿಸ್ತೀನಿ, ಸೊ ಅದನ್ನು ತೆಗೆದ್ಮೇಲೆ ತೋರಿಸ್ತೀನಿ ಗೈಸ್ ನಿಮಗೆ. ಸೊ ಇವಾಗ ಫೋನ್ ಚಾರ್ಜ್ಗೆ ಹಾಕ್ಬಿಟ್ಟು ಬಂದ್ಬಿಡೋಣ, ಬನ್ನಿ ಗೈಸ್. ಇವಾಗ ನೋಡ್ಬೋದು ಸ್ವಲ್ಪ ಕೆಲಸ ಆಗಿದೆ, ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಲ್ಯಾಶಿಂಗ್ಸ್ ಎಲ್ಲ ಬಿಚ್ಚಿ ಎಲ್ಲ ಮಾಡಿದ್ದೀವಿ ನೋಡಿ. ಇಲ್ಲೊಂದು ಸ್ವಲ್ಪ ಗುಡ್ಡೆ ಹಾಕಿದ್ದೀವಿ, ಇಲ್ಲೊಂದು ಸ್ವಲ್ಪ ಗುಡ್ಡೆ ಹಾಕಿದ್ದೀವಿ. ಇನ್ನು ಉಳಿದಿದ್ದೆಲ್ಲ ಕಿಚನ್ಗೆ ಕಳಿಸಿದ್ದೀವಿ. ಇವಾಗ ಬನ್ನಿ ಇನ್ನೊಂದು ಸ್ವಲ್ಪ ಮಾಡೋಣ. ನೋಡಿ ಗೈಸ್, ಒಂದು 40% ಕೆಲಸ ಆಗಿದೆ, ಇನ್ನು 60% ಕೆಲಸ ಇದೆ. ನೋಡ್ಬೋದು ಎಲ್ಲ ಸರ್ಗಳೆಲ್ಲ ಕೆಲಸ ಮಾಡ್ತಿದ್ದಾರೆ. ಬನ್ನಿ, ಎಲ್ಲರೂ ಇನ್ವಾಲ್ವ್ ಆಗಿದ್ದೀವಿ ನಾವು ವಾಲಂಟಿಯರ್ಸ್ ಆಗಿ ಎಲ್ಲ. ನೋಡಿ, ಇವ್ರುಗಳು ಅವರೇ ವಾಲಂಟಿಯರ್ಸ್ ಆಗಿ ಇದನ್ನ ಎತ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ನಮ್ಮ ಸರ್ ಅಲ್ಲಿ ಬಂದಿದ್ದಾರೆ, ಕೆಲಸ ಮಾಡ್ತಾಯಿದ್ದೀವಿ ಎಲ್ಲರೂ. ಇವರು ಮೀನ್ ಅಂದರೆ ಹೆಡ್ ಅಂತಾರಲ್ಲ, ಇವಾಗ ಕ್ಯಾಂಪಿಗೆ ಅವರೇ. ಇವಾಗ ಎಲ್ಲ ನೋಡ್ಬೋದು. ಇವಾಗ ಇದೆಲ್ಲ ಬಿಚ್ಚಾದ್ಮೇಲೆ ಮಧ್ಯದಲ್ಲಿ ಏನಾರು ಹಂಗೆ ತೋರಿಸ್ತೀನಿ, ಬನ್ನಿ ಗೈಸ್. ನಾನು ಒಬ್ಬನೇ ನೋಡಿ, ಅಲ್ಲಿ ಎಲ್ಲರೂ ಸೇಮ್ ಇನ್ನು ಆ ಸೈಡ್ ನೋಡಿ, ಆ ಕಡೆ ಸೈಡ್ಗಳೆಲ್ಲ ಇದ್ದಾರೆ ನೋಡ್ಬೋದು. ಇವಾಗ ನೆಕ್ಸ್ಟ್ ಹಂಗೆ ಹೋಗೋಣ, ಬನ್ನಿ. ಇನ್ನೂ ಕೆಲಸ ನಡೀತಾ ಇದೆ. ಇವಾಗ ಸೈಡ್ಗೆ ಲ್ಯಾಡರ್ ಬಿಚ್ಕೊಂಡಿದ್ದೀವಿ. ಇವಾಗ ಇವಾಗ 2 ಕಡೆ ಲ್ಯಾಡರ್ಸ್ ತೆಗ್ದಾಯ್ತು ಗೈಸ್, ನೋಡ್ಬೋದು. ಇನ್ನು ಸರ್ಗಳು ಮೇಲ್ಗಡೆ ಇರೋದೆಲ್ಲ ಅವರೇ ಬಿಚ್ಚಿಸ್ಕೊಂಡಿದ್ದಾರೆ. ಇಲ್ಲಿ ನಾವು ಕೆಳಗಡೆ ಇವಾಗ ಲ್ಯಾಡರ್ಸ್ ಇದಿರುತ್ತಲ್ಲ ಅವುಗಳನ್ನ ತೆಗಿಬೇಕು. ಅಲ್ಲಿ ನೋಡಿ ಸರ್ ಎಲ್ಲ ಮೇಲ್ಗಡೆ ಇದೆಲ್ಲ ತೆಕ್ಕೊತಿದ್ದಾರೆ. ಅಲ್ಲಿ ನಿಂತ್ಕೊಂಡಿದ್ದಾರೆ, ಎಲ್ಲರೂ ಕುತ್ಕೊಂಡು ನಿಂತ್ಕೊಂಡು ಕಷ್ಟಪಡ್ಕೊಂಡು ತೆಗಿತಿದ್ದಾರೆ, ನೋಡ್ಬೋದು. ಈ ಕಡೆ ಎಲ್ಲ ರೋಪ್ಸ್ ಎಲ್ಲ ಇದುಗಳನ್ನ ಬ್ಯಾಂಬೂಸ್ ಇವುಗಳನ್ನ ಇಟ್ಕೊಂಡು ರೋಪ್ಸಲ್ಲಿ ಟೈ ಮಾಡಿ 25 ಮಾಡಿಕೊಂಡು ಗ್ರೂಪ್ ಮಾಡ್ಕೊಂಡಿದ್ವಿ. ಆಮೇಲೆ ದೊಡ್ಡದೆಲ್ಲ ಸಪ್ರೇಟಾಗಿ ಆಲ್ರೆಡಿ ಕೊಟ್ಟು ಕಳಿಸಿವಿ, ಇನ್ನೊಂದು ಸ್ವಲ್ಪ ಇದೆ.
ಆಮೇಲೆ ಇನ್ನೂ ಮೇಲೆಲ್ಲ ನೋಡ್ಬೋದು ಮಾಡ್ತಿದ್ದಾರೆ. ಇನ್ನೂ ಮಾಡಲಿ ಬನ್ನಿ, ನಾವು ಮಾಡೋಣ. ಎಲ್ಲ ಮಾಡಿದ್ಮೇಲೆ ಸಿಗ್ತೀವಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ಗೈಸ್. ಅಲ್ಲಾಡೋದು ಸ್ವಲ್ಪ ಹಂಗೆ ನಡೀತಿದೆ ನೋಡ್ಬೋದು. ಮೂಗೆಲ್ಲ ಕಟ್ಕೊಂಡ್ಬಿಟ್ಟಿದೆ, ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ಫುಲ್ಲು ನೋಡ್ಬೋದು. ಕಿರ್ಚಾಡಿ ಫುಲ್ ಎಂಜಾಯ್ ಮಾಡಿದ್ವಿ. ಮೇಲ್ಗಡೆ ಇದು ರೋಪ್ಸ್ ಎಲ್ಲ ಲ್ಯಾಶಿಂಗ್ಸ್ ಎಲ್ಲ ಬಿಚ್ಚಾಗಿದೆ, ಅದನ್ನು ಕೆಳಗಡೆ ಇಳಿಸ್ತಾರೆ. ಇವಾಗ ಕೆಳಗೆ ಇಳಿಸ್ಕೊಂಡಾದ್ಮೇಲೆ ಇಳಿಸ್ಕೊಳ್ಳೋಣ. ಆಮೇಲೆ ಇನ್ನು ಇದನ್ನೆಲ್ಲ ಪಿಲ್ಲರ್ಸು ಮತ್ತು ಈ ಹೂಗಳೆಲ್ಲ ಬಿಚ್ಚಬೇಕು. ಇನ್ನು ಬಿಚ್ಚಲಿ, ಆರಾಮಾಗಿ ಬಿಚ್ಚಾದ್ಮೇಲೆ ಎಲ್ಲ ತೋರಿಸ್ತೀನಿ. ಇದು ಇವ್ರು ನಮ್ಮ ಸರ್ ನೋಡ್ಬೋದು. ಹಾಂ ಸರ್, ಥ್ಯಾಂಕ್ ಯು ಸರ್. ನಮ್ಮ ಸರ್ ಇವರು ನೋಡ್ಬೋದು. ಅದೇ ಹೇಳಿ ಆಗಲಿ ತೋರಿಸಿದ ನಾನು ನಿಮಗೆ. ಹಂಗೆ ಬ್ಲಾಗ್ ಮಾಡ್ತಿದ್ದೀನಿ ಇದಕ್ಕೆ ನಮ್ಮ ಜೊತೆ ಹಂಗೆ ಇದು ಮಾಡ್ತಿದ್ದಾರೆ. ಇವಾಗ ನೋಡ್ಬೋದು ಎಲ್ಲ ಹಂಗಂಗೆ ಇದೆ. ಇವಾಗ ಇದನ್ನೆಲ್ಲ ಶಿಫ್ಟ್ ಮಾಡಬೇಕು ಕಿಚನ್ ಹತ್ರ, ಮೆಸ್ ಹತ್ರ. ಇಲ್ಲಿಂದ 2 ಕಿಲೋಮೀಟ್ರ್ ಗೈಸ್, ಎಷ್ಟು ದೂರ ಇದೆ. ಇಲ್ಲಿಂದ ಸ್ಟ್ರೈಟ್ ವಾಶ್ರೂಮ್ಗೆ ಹೋಗಬೇಕು ಅಂದರೆ 2 ಕಿಲೋಮೀಟ್ರ್, ಈ ಸೈಡು ಆ ಸೈಡ್ ಹೋದರೆ 2 ಕಿಲೋಮೀಟ್ರ್ ಕಿಚನ್ನು. ಅಲ್ಲಿಂದ ಈ ಕಡೆಗೆ ಬರಬೇಕು ಅಂದರೆ 2 ಕಿಲೋಮೀಟ್ರ್. ಆ ಕಡೆ ಆ್ಯಕ್ಟಿವಿಟೀಸ್ಗೆ ಹೋಗ್ಬೇಕಾದ್ರೆ 2 ಕಿಲೋಮೀಟ್ರು. ಇಲ್ಲಿ ಅರೇನೋ ಒಂದು ಸ್ವಲ್ಪ ಹತ್ರ ಇದೆ ಅಷ್ಟೇ. ಅರೇನು ಉಳಿದಿದ್ದೆಲ್ಲ 2 ಕಿಲೋಮೀಟ್ರ್ ಹೋಗಬೇಕು ಫುಲ್ಲು. ಇವಾಗ ಎಲ್ಲ ಬಿಚ್ಚಿದ್ದಾರೆ. ಎಲ್ಲ ಆದಮೇಲೆ ಸಿಗ್ತೀನಿ ಬನ್ನಿ ಗೈಸ್ ನಿಮಗೆ. ಗೈಸ್ ನೋಡಿ ಎಲ್ಲ ಆಯಿತು. ಇವಾಗ ನೆಕ್ಸ್ಟು ಒಂದು ಸ್ವಲ್ಪ ಉಳ್ಕೊಂಡಿದೆ ನೋಡ್ಬೋದು. ಸರ್ಗಳು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ಕೊಡಿ ಸರ್. ಇನ್ನೂ ಮಾಡ್ತಿದ್ದಾರೆ ನೋಡಿ, ಎಲ್ಲರೂ ಮಾಡ್ತಿದ್ದೀವಿ. 2 ಆಗುತ್ತೆ ನೋಡಿ, 2 ಆದರೆ ತೊಗೊಂಡೋಗಿ 2 ಬನ್ನಿ ಗೈಸ್. ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿ ನೋಡಿ ಗೈಸ್ ಹಿಂಗೆ ಮೇಲೆ ಎತ್ಕೊಂಡು ಎಲ್ಲರೂ ಮಾಡ್ತಿದ್ದಾರೆ. ಆ ಕಡೆನೂ ಅಷ್ಟೇ ನೋಡ್ಬೋದು. ಫುಲ್ ಸುಸ್ತಾಯಿದೆ ಗೈಸ್, ಮಾಡಿ ಈ ಬಿಸಿಲಲ್ಲಿ ನೋಡಿ, ಈ ಬಿಸಿಲಲ್ಲಿ ಮಾಡ್ತಿದ್ದೀವಿ ಎಲ್ಲರೂ. ಸುಸ್ತಾಗಿ ಆಗುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಏನಾಗುತ್ತೆ ನಿಮ್ಗೆ ಹೇಳ್ತೀನಿ. ಫಸ್ಟ್ ನಮ್ಮ ಬೈಕ್ ಸರ್ ಕಟ್. ಸೊ ಗೈಸ್ ನೋಡಿ ಎಷ್ಟು ಇದು ಕಷ್ಟ ಇದೆ. ಎಲ್ಲ ಒಂದೊಂದೇ ಒಬ್ಬೊಬ್ಬರು 2 ಇಟ್ಕೊಳ್ಳೋದು. ಇವಾಗ ನೋಡಿ 4 ಜನ ಹೋಗ್ತಿದ್ದೀವಿ, ಎಕ್ಸ್ಟ್ರಾ ಇಬ್ಬರು ಇಟ್ಕೊಂಡು ಹೋಗ್ತಿದ್ದೀವಿ. 6 ಜನ ಅಂದರೆ 12 ಇದನ್ನು ಮಾತ್ರ ತೊಗೊಂಡು ಹೋಗ್ತಿದ್ದೀವಿ. ಸೊ ಹಿಂಗೆ ಒಂದೇ ಸಲ 4 ಜನನೇ ಎಲ್ಲ ಒಂದು 18ರಿಂದ 20 ಇವುಗಳಿದೆ ನೋಡ್ಬೋದು. ನೀವು ತುಂಬ ವೆಯ್ಟ್ ಇಟ್ಕೊಂಡು ಹೋಗ್ತಾಯಿದ್ದೀವಿ. ಅಲ್ಲಿ ನೋಡಿ ನಾನು ಒಬ್ಬನೇ ಎಲ್ಲ 4 ಜನ, ನಾನು ಎಷ್ಟು ಅಂತು ಮತ್ತು ಹಿಂದೆ ಇದು ಹುಡುಗರಿದ್ದಾರೆ ನೋಡ್ಬೋದು. ಸೊ ಇವಾಗ ಇದನ್ನೆಲ್ಲ ಇವಾಗ ಕಿಚನ್ ಹತ್ರ ಇಡಬೇಕು. ಬನ್ನಿ ನಿಮಗೆ ಡೈರೆಕ್ಟಾಗಿ ಕಿಚನ್ ಹತ್ರ ಸಿಗ್ತೀನಿ ಗೈಸ್. ಇವಾಗ ಅದೆಲ್ಲ ಡಿಸ್ಅಸೆಂಬಲ್ ಮಾಡಿ ಗೇಟ್ನ, ಆಮೇಲೆ ಸ್ವಲ್ಪ ದೊಡ್ಡ ಕಳ್ತನ ಆಗಿ ನನ್ನ ಕಡೆ ಮೀನ್ಸ್ ನಂದು ಪವರ್ ಬ್ಯಾಂಕು ಮತ್ತು ಬ್ಯಾಜಸ್ ಎಲ್ಲ ಕದ್ಬಿಟ್ಟಿದ್ರು ಗೈಸ್. ಎಷ್ಟು ಕಲೆಕ್ಷನ್ ಮಾಡಿದೆ ಗೊತ್ತಾ ನಾನು. ಅಯ್ಯೋ ಏನು ಮಾಡೋದು, ಪೌಚ್ ಇಟ್ಟಿದ್ದೆ, ಪೌಚ್ನೇ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಇವಾಗ ನೋಡ್ಬೋದು ಎಷ್ಟು ಖಾಲಿ ಅನ್ನಿಸ್ತಿದೆ ನೋಡಿ. ಫುಲ್ ಖಾಲಿ. ಅದೇ ಬ್ಯಾಗ್ಸ್ ಎಲ್ಲ ಎತ್ಬಿಟ್ಟಿದ್ರು ಗೈಸ್. ಆಮೇಲೆ ಸರ್ ಹತ್ರ ಮಾತಾಡಿದ್ದಕ್ಕೆ ಒಬ್ಬರು ಯಾರೋ ಬಂದು ಕೊಟ್ಟಿದ್ದಾರೆ ಅಂದರು. ಆದರೂ ಅವರು ಏನು ಮಾಡಿದ್ದಾರೆ, ಅವ್ರ ಸರೇ ತೊಗೊಬಂದು ಕೊಟ್ಟಿರೋದು. ಆ ಸರ್ ಏನು ಮಾಡಿದ್ದಾರೆ ಅಂದರೆ ಬ್ಯಾಜಸ್ಸು ಅಂದರೆ 1 2 3 ಎತ್ಕೊಂಡು ಇದು ಮಾಡಿಬಿಟ್ಟಿದ್ದಾರೆ, ಸ್ವಾಪ್ ಮಾಡಿಬಿಟ್ಟಿದ್ದಾರೆ, ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದಾರೆ. ಆ ಎಕ್ಸ್ಚೇಂಜ್ ಮಾಡಿರೋ ಬ್ಯಾಜಸ್ ನಂಗೆ ಇವಾಗ ಸಿಗ್ತಾಯಿಲ್ಲ. ಇವಾಗ ನನ್ನ ಹತ್ರ ಟೋಟಲಾಗೆ ಇದ್ದಿದ್ದು 16 ಬ್ಯಾಜಸ್, 15 to 16 ಬ್ಯಾಜಸ್ ಇತ್ತು ನನ್ನ ಹತ್ರ. ಅದು ಸಿಗ್ತಿಲ್ಲ. ಆಮೇಲೆ ಒಂದು ಬ್ಲೂಟೂತ್ ಕಳ್ತನ ಆಗಿಬಿಟ್ಟಿದೆ, ಪವರ್ ಬ್ಯಾಂಕ್ ಕಳ್ತನ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ ಗೈಸ್. ಇಂಥ ಕ್ಯಾಂಪಲ್ಲಿ ಬಂದಾಗ ನನ್ನದೇ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು. ಯಾಕೆಂದರೆ ಬೇರೆಯವ್ರದ್ದೆಲ್ಲ ತುಂಬ ಜಾಸ್ತಿನೇ ಲಾಸಸ್ ಆಗಿದೆ. ಸೊ ಅದಕ್ಕೆ ನಂದು ಕಮ್ಮಿ ಅಂದ್ಕೊಂಡು ಸ್ವಲ್ಪ ಖುಷಿ ಪಡ್ಕೋಬೇಕು. ಇವರೊಬ್ಬರು ಯಾರೋ ಇನ್ನೂ ತೆಗ್ದಿಲ್ಲ, ಬಟ್ ಬೇರೆಯವರೆಲ್ಲ ನೋಡಿ ಎಷ್ಟು ಖಾಲಿ ಹೊಡಿತಿದ್ದಾರೆ. ಇಲ್ಲೆಲ್ಲ ಟೆನ್ಸೇ ತೆಗ್ದುಬಿಟ್ಟಿದ್ದಾರೆ. ತಾಳಿ ತೋರಿಸ್ತೀನಿ ನಿಮಗೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಆಗೋಗಿದೆ. ಸ್ವಲ್ಪ ಇದು ಮಾಡಿದ್ದಾಯಿತು ನೋಡಿ. ಇವಾಗ ಏನೋ ಸ್ನ್ಯಾಕ್ಸ್ ಇದೆ, ಬನ್ನಿ ಬೇಗ ಅಂತ ಕರೆದ್ರು. ಸೊ ಅದಕ್ಕೆ ಬೇಗ ಹೋಗ್ತಾಯಿದ್ದೀವಿ ನೋಡಿ. ಸೊ ಇವಾಗ ಸ್ನ್ಯಾಕ್ಸ್ ಏನಾದ್ರು ಇದ್ದರೆ ಅಲ್ಲೋಗಿ ನಿಮಗೆ ಸಿಗ್ತೀನಿ ಗೈಸ್. ನೋಡ್ಬೋದು ಕಿಚನ್ ಹತ್ರ ಇದ್ದೀನಿ ನಾನು. ಇವಾಗ ಇದು ಪೆಂಡಲ್ ಎಲ್ಲ ತೆಗ್ದುಬಿಟ್ಟಿದ್ದಾರೆ. ಎಲ್ಲ ಮರಗಳನ್ನೆಲ್ಲ ಎತ್ತಿ ಒಳಗೆ ಹಾಕ್ತಿದ್ದೀವಿ. ನಮ್ಮೂರು ಹೆಲ್ಪ್ ಮಾಡ್ತಾರೆ, ಬೇರೆಯವರು ಹೆಲ್ಪ್ ಮಾಡ್ತಿದ್ದಾರೆ. ಬನ್ನಿ ಇವೆಲ್ಲ ಮುಗಿಸ್ಕೊಂಡು ನಿಮಗೆ ವಾಪಸ್ ಸಿಗ್ತೀನಿ ಗೈಸ್. ಅಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಈ ಕಡೆ ಎಲ್ಲ ಇವತ್ತು ಏನೋ ಪ್ರೋಗ್ರಾಮ್ ಇದೆ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಏನು ಪ್ರೋಗ್ರಾಮ್ ಇದೆ ಅನ್ನೋದು ಗೊತ್ತಿಲ್ಲ. ನೋಡ್ಬೋದು ಏನೋ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸಾಂಗ್ಸ್ ಎಲ್ಲ ಇನ್ನೂ ಹಾಕಿಲ್ಲ, ಸೊ ಅದಕ್ಕೆ ರೆಕಾರ್ಡ್ ಮಾಡ್ತೀನಿ. ಆಗಲೇ ಸಾಂಗ್ಸ್ ಹಾಕಿದ್ರು. ಇವಾಗ ಬನ್ನಿ ವಾಪಸ್ಸು ನಮ್ಮ ಇದಕ್ಕೆ ಹೋಗೋಣ. ಅಲ್ಲಿನ ಕೆಲಸ ನಡೀತಿದೆ. ಇಲ್ಲಿ ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಜ್ಯೂಸ್ ಕುಡ್ಕೊಂಡು ವಾಪಸ್ ಇವಾಗ ಆ ಕಡೆಗೆ. ಸೊ ನೋಡಿ ಸನ್ಸೆಟ್ ಆಗ್ತಾ ಇದೆ. ಲಾಸ್ಟ್ ಈವ್ನಿಂಗ್ ಇನ್ ಜಾಂಬೂರಿ.
ನೋಡಿ ಫುಲ್ ಟೆಂಟ್ಗಳೆಲ್ಲ ಇಲ್ಲಿ ನೋಡಿ ಎಲ್ಲ ಹೊರಡಕ್ಕೆ ರೆಡಿ ಆಗಿದ್ದಾರೆ ಆಲ್ರೆಡಿ. ಸನ್ಸೆಟ್ ಇದು ನಮ್ಮ ಟೆಂಟ್ದ ಒಂದು ವ್ಯೂ ಕೊಟ್ಬಿಡ್ತೀನಿ ನೋಡಿ. ಬೃಹನ್ ನೋಡಿ ಎಲ್ಲ ಜೋಡ್ಸಿ ಇಟ್ಕೊಂಡಿದ್ದೀವಿ ಕ್ಲೀನಾಗಿ. ಇಷ್ಟು ಕ್ಲೀನಾಗಿ ಇರಲಿಲ್ಲ. ಮತ್ತು ಫೆನ್ಸಿಂಗ್ಸ್ ಎಲ್ಲ ತೆಗ್ದುಬಿಟ್ಟಿದ್ದೀವಿ, ನೋಡ್ಬೋದು ನೀವು. ಫೆನ್ಸಿಂಗ್ ಎಲ್ಲ ತೆಗ್ದುಬಿಟ್ಟಿದ್ದೀವಿ ನೋಡಿ. ಇವಾಗ ನೆಕ್ಸ್ಟ್ ಇವಾಗ ಸರ್ಟಿಫಿಕೇಟ್ಸ್ ಮತ್ತು ಬ್ಯಾಜಸ್ ಎಲ್ಲ ನಿಮಗೆ ತೋರಿಸ್ಬಿಡ್ತೀನಿ ಬನ್ನಿ ಗೈಸ್. ಇಲ್ಲಿ ನೋಡಿ ಇವಾಗ ಇಲ್ಲಿ 3 ಸರ್ಟಿಫಿಕೇಟು ಮತ್ತು ಇಲ್ಲೆಲ್ಲ ಬ್ಯಾಜಸ್ಸು. ಈ ಸರ್ಟಿಫಿಕೇಟ್ಸ್ ನೋಡಿ ಸರ್ಟಿಫಿಕೇಟ್ ಆಫ್ ಇಂಟಗ್ರೇಷನ್ ಆ್ಯಕ್ಟಿವಿಟೀಸು, ಇಲ್ಲಿ ಈ ಸರ್ಟಿಫಿಕೇಟ್ ನೋಡ್ಬೋದು ನೀವು. ಆಮೇಲೆ ಇದು ಬಂದು ಸರ್ಟಿಫಿಕೇಟ್ ಆಫ್ ಜಾಂಬೂರಿ ಅವಾರ್ಡ್ ಆ್ಯಕ್ಟಿವಿಟೀಸು, ಅಂದರೆ ಆ್ಯಕ್ಟಿವಿಟೀಸ್ ಏನೇನು ಮಾಡಿದ್ವಿ ಅದಕ್ಕೆ ಸರ್ಟಿಫಿಕೇಟು. ಇದು ಬಂದು ಪಾರ್ಟಿಸಿಪೇಷನ್ಗೆ ನಾವು ಅಟೆಂಡ್ ಮಾಡಿರೋದಕ್ಕೆ. ಆಮೇಲೆ ಇದು ಗ್ಲೋಬಲ್ ವಿಲೇಜ್ ಇದು ಮತ್ತು ಇದೆರಡು ನೋಡ್ಬೋದು. ನಮ್ಮದು ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸ್ದು ಮತ್ತು ಫನ್ ಬೇಸ್ ಆ್ಯಕ್ಟಿವಿಟೀಸ್ದು ಬ್ಯಾಜಸ್ ಇನ್ನೂ ಬರಬೇಕು, ಅದು ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ ಇದು ಶ್ರೀಲಂಕಾ ಬ್ಯಾಜು ಗೈಸ್. ಈ ಥರದ್ದು ಇನ್ನೊಂದಿತ್ತು 2, ಅದೇ ಹೇಳಿದ್ನೆಲ್ಲ ಬ್ಯಾಗ್ ಕಳೆದೋಗಿತ್ತು ಅಂತ, ಆವಾಗ ಎತ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋದು ಅನ್ನೋದು ಗೊತ್ತಾಗ್ತಿಲ್ಲ. ಆಮೇಲೆ ಈ ಥರ ಇದು ಕೊರಿಯಾದೊಂದಿತ್ತು ಮತ್ತು ಶ್ರೀಲಂಕಾದು ಇನ್ನೂ 2 ಎಕ್ಸ್ಟ್ರಾ ಇತ್ತು. ಮತ್ತು ಇದು ಶ್ರೀಲಂಕಾ ಡಿಸ್ಟ್ರಿಕ್ಟ್ ಯಾವುದೋ ಒಂದು ಬ್ಯಾಜು. ಅದಾದಮೇಲೆ ಇಲ್ಲಿ ನೋಡಿ ಇಲ್ಲಿ 2 ಬ್ಯಾಡ್ ಆ್ಯಂಡ್ ಪವಲ್, ಇದು ಡೆಲ್ಲಿ ಅವ್ರ ಹತ್ರ ಇತ್ತು. ಈ ಥರ ನಮ್ಮ ಬೆಂಗಳೂರದೊಂದಿದೆ, ಆ ಥರದ್ದು ಬದಲು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ ನಾನು. ಆಮೇಲೆ ಇದು ಎಕ್ಸ್ಚೇಂಜ್ ಮಾಡಿರೋದು, ಇಲ್ಲೆಲ್ಲ ಇರೋದು ಎಕ್ಸ್ಚೇಂಜ್ ಮಾಡಿರೋದೆ. ಬೇರೆಯವ್ರದ್ದೆಲ್ಲ ಸರ್ಟಿಫಿಕೇಟ್ಸ್ ಇಲ್ಲಿದೆ ನೋಡ್ಬೋದು ನೀವು. ನಂದೊಂದು ತೆಕ್ಕೊಂಡು ಇವಾಗೆಲ್ಲ ವೀಡಿಯೋ ಮಾಡೋಕ್ಕೆ ಅಂತ ತೆಗೆಸ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಊಟ ಮಾಡಿಕೊಂಡು ಊಟ ಮಾಡಾದ್ಮೇಲೆ ಗೈಸ್ ಹೊರಡೋದು ಅಂತ ಪ್ಲ್ಯಾನ್ ಇದೆ. ಬನ್ನಿ ನೋಡೋಣ ಏನು ಮಾಡ್ತೀವಿ ಅಂತ. ಗೈಸ್ ಇವಾಗ ಚಾರ್ಜಿಂಗ್ ಪಾಯಿಂಟ್ ಹತ್ರ ಬಂದಿದೆ. ಅಲ್ಲಿ ನೋಡಿ ಸನ್ಸೆಟ್ದು ವ್ಯೂ ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಈ ಕಡೆ ಎಲ್ಲ ಫುಲ್ ಕತ್ಲೆ, ಆ ಕಡೆಯಿಂದ ನೋಡಿ ವೆಸ್ಟ್ ಸೈಡು. ಅಂದರೆ ಲೈಟ್ಸ್ ಇರೋದ್ರಿಂದ ಸ್ವಲ್ಪ ನಮಗೆ ಕರೆಕ್ಟಾಗಿ ತೋರ್ಸೋಕ್ಕಾಗ್ತಿಲ್ಲ. ಬಟ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಆಮೇಲೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇಷ್ಟು ಖಾಲಿ ನೋಡಿ, ನಂಗೆ ಫುಲ್ ಶಾಕ್ ಆಗೋಯ್ತು ಗೈಸ್. ಎಷ್ಟು ಜನ ತುಂಬಿರ್ತಿದ್ರು, ಜಗಳಾಡಿ ಹಾಕ್ಸ್ಕೊಂಡು ನೋಡಿ ಖಾಲಿ ಬಿದ್ದಿದೆ. ಆ ಕಡೆನೂ ಯಾರಿಲ್ಲ, ಈ ಕಡೆ ಯಾರಿಲ್ಲ. ಇಲ್ಲಿ ಇವಾಗ ಚಾರ್ಜಿಂಗ್ ಹಾಕ್ತಿದ್ದೀವಿ ನೋಡ್ಬೋದು. ಆಮೇಲೆ ಇವಾಗ ಬನ್ನಿ ಚಾರ್ಜ್ ಆದಮೇಲೆ ನಿಮಗೆ ವಾಪಸ್ ಸಿಗ್ತೀನಿ ಗೈಸ್. ಟೆಂಟ್ನೆಲ್ಲ ಖಾಲಿ ಮಾಡಿಕೊಂಡು ಆಲ್ರೆಡಿ ಹೋಗಿದ್ದೀವಿ ನೋಡಿ. ಇದು ಅನಿಸಿದ್ವಿ ಸ್ಟಿಕ್ಕರ್ ಇಲ್ಲಿದೆ, ಒಳಗೊಂಡು ಅನಿಸಿದ್ವಿ ಹಂಗೆ ಇದೆ ನೋಡಿ. ಫುಲ್ ಖಾಲಿ ಮಾಡಿದ್ದೀವಿ. ಹಾಂ ಲಾಸ್ಟ್ ನೋಡಿ ಗೈಸ್, ನಮ್ಮ ಪಕ್ಕದ ಟೆಂಟಲ್ಲಿ ಇದ್ದವ್ರು ಎಲ್ಲರೂ ನೋಡಿ, ಎಲ್ಲರೂ ಇದು ನಮ್ಮ ಆಪೋಸಿಟ್ ಟೆಂಟಲ್ಲಿ ನಮ್ಮದು ಅದೇ ಟೆಂಟು. 2 ಟೆಂಟನ್ನು ಒಂದು ಲಾಸ್ಟ್ ಟೈಮ್ ಬಾಯ್ ಅಂತಿದ್ದೀವಿ, ಒಂದು ಲಾಸ್ಟ್ ಟೈಮ್ ಜಾಂಬೂರಿ ಡಿನ್ನರ್ ಆಯಿತು. ಇವಾಗ ಬಸ್ಸು ಬರ್ತಾ ಇದೆ ನೋಡ್ಬೋದು, ಎಲ್ಲ ಆಟಾಡ್ತಿದ್ದಾರೆ. ಇವರೆಲ್ಲ ಸ್ವಲ್ಪ ಲೇಟ್ ಅಂತ ಹೊಡೋದು, ನಾಳೆ ಬೆಳಿಗ್ಗೆ ಹೊಡ್ತಿದ್ದಾರೆ. ನಮ್ಮ ಬಸ್ ಬರೋವರೆಗೂ ಕಾಯೋಣ ಬನ್ನಿ ಗೈಸ್, ಅಲ್ಲೋಗಿ ನಿಮಗೆ ಸಿಗ್ತೀನಿ. ನಮ್ಮ ಫ್ರೆಂಡ್ಸ್ನೆಲ್ಲ ಒಂದ್ಸಲ ಬಾಯ್ ಅಂತ ಬಂದೆ. ಇವಾಗ ಇವರೇನೋ ಹೇಳ್ಬೇಕಂತ. ಏನು ಹೇಳಬೇಕು ಬ್ರೋ? ನೋಡಿ ಅವರು ಹೇಳಿದ್ರು ಗೈಸ್ ಎಲ್ಲ ಮಾಡಿ. ಸೊ ಥ್ಯಾಂಕ್ ಯು ಗೈಸ್, ಸಿಗೋಣ ಇನ್ನೊಂದ್ಸಲಿ. ಬಾಯ್ 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 ಬಾಯ್. ಬನ್ನಿ ಗೈಸ್ ಇವಾಗ ಹೊರಡೋಣ. ಬಸ್ ಬಂದಿದ್ದು ಆಲ್ರೆಡಿ ನೋಡಿ ಗೈಸ್, ಎಲ್ಲ ಇಲ್ಲಿ ವೆಯ್ಟಿಂಗು ನೋಡ್ಬೋದು. ಬನ್ನಿ ಬಸ್ ಬಂದ್ಬಿಟ್ಟಿದೆ. ಹಿಟ್ಸ್ ಅದೆಲ್ಲ ನಮ್ಮ ಬಸ್ಸು ಇನ್ನೂ ಬರುತ್ತಂತೆ. ಓಕೆ ಕಾಯೋಣ ಬನ್ನಿ ಗೈಸ್. ಅರೇನಾ ಒಳಗೆ ಒಂದು ಲಾಸ್ಟ್ ಟೈಮ್ ಹೋಗ್ಬಿಟ್ಟು ಬರೋಣ ಬನ್ನಿ ಗೈಸ್. ಸೊ ನೋಡ್ಬೋದು ನೀವು ಇಲ್ಲಿ ಅರೇನನ್ನು ಆಲ್ಮೋಸ್ಟ್ ಎಲ್ಲ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಆ ಕಡೆ ಎಲ್ಲ ತೆಗ್ದುಬಿಟ್ಟಿದ್ದಾರೆ ನೋಡ್ಬೋದು. ಲೈಟ್ಸ್ ಅಷ್ಟೇ ಹೋಗಿತ್ತು ನೋಡಿ ಫುಲ್ಲು. ಆಮೇಲೆ ಇದು ಅದೇ ಮಿಡಲ್ ಸ್ಟೇಜ್ ಹೇಳಿದಲ್ಲ, ಅದು ಸೆಂಟರ್ ಸ್ಟೇಜು. ಹಂಗೆ ಇಲ್ಲೆಲ್ಲ ತೆಗಿತಿದ್ದಾರೆ, ಮ್ಯಾಟ್ಸ್ಗಳನ್ನ ರೋಲ್ ಮಾಡ್ತಿದ್ದಾರೆ. ಸೊ ಒನ್ ಲಾಸ್ಟ್ ಟೈಮ್ ಜಾಂಬೂರಿ ಅರೇನಾ, ಸಾರಿ ಒನ್ ಲಾಸ್ಟ್ ಟೈಮ್ 2025 ಜಾಂಬೂರಿ ಡೈಮಂಡ್ ಜೂಬ್ಲಿ ಜಾಂಬೂರಿ ಇನ್ ತಮಿಳ್ನಾಡು ತಿರುಚಿ. ಬಾಯ್ ಬಾಯ್ ಅರೇನಾ ಗೈಸ್. ಒನ್ ಲಾಸ್ಟ್ ಟೈಮ್, ಮತ್ತೆ ಲಾಸ್ಟ್ ಟೈಮ್ ನನಗೆ ಬೇಜಾರಾಗ್ತಿದೆ ಗೈಸ್. ಬಟ್ ನೋಡ್ಬೋದು ಟೆಂಟ್ಸ್ ನಮ್ಮ ಹುಡುಗರು ಮಿಸ್ ಮಾಡ್ಕೊಳ್ಳಲ್ಲ ನೋಡಿ, ಅವೆಲ್ಲ ಮಿಸ್ ಮಾಡಬೇಕಾಗಿರುತ್ತೆ ಮಚ್ಚ ನೋಡ್ರಿ ಗೈಸ್. ಬಸ್ ಆಲ್ರೆಡಿ ಬಂದಿದೆ. ಇವಾಗ ನಿಮ್ಗೆ ಏನಿತ್ತು ಇಲ್ಲಿ ನೋಡ್ಬೋದು, ಅಲ್ಲೆಲ್ಲ ಚಾರ್ಜಿಂಗ್ ಪಾಯಿಂಟ್ಸ್, ಅಂದರೆ ಎಕ್ಸಿಬಿಷನ್ ಏರಿಯಾನೇ ನಾವು ಚಾರ್ಜಿಂಗ್ ಪಾಯಿಂಟ್ಸ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ಅಲ್ಲಿ ನೋಡ್ಬೋದು ಫಸ್ಟ್ ಏಡ್ ಇದು. ಆಮೇಲೆ ಇಲ್ಲಿ ಬೇಸ್ ಕ್ಯಾಂಪ್ ಇತ್ತು. ನಮ್ಮದು ಬೇಸ್ ಕ್ಯಾಂಪ್ ಮಾಡೋದು 5. ಆಮೇಲೆ ಇಲ್ಲಿ ಅದೇ ಎಮರ್ಜೆನ್ಸಿ ಇದೆಲ್ಲ ಹಾಕಿ ಇವ್ರಿಗೆಲ್ಲ ಪೊಲೀಸ್ ಅವ್ರಿಗೆ ಇಲ್ಲಿ ಅರೇಂಜ್ ಮಾಡಿದರು. ಇದು ನಮ್ಮ ಬಸ್ಸು. ಬನ್ನಿ ನಿಮಗೆ ಬಸ್ ಒಳಗೆ ಹೋಗಿ ತೋರಿಸ್ತೀನಿ ನಿಮ್ಗೆ. ಇವಾಗ ಇಲ್ಲಿ ಮೆಟ್ಲು ಹೋಗೋದು. ಇಲ್ಲಿ ನೋಡಿ ಎಲ್ಲ ಆಲ್ರೆಡಿ ಕೂತ್ಕೊಂಡಿದ್ದಾರೆ ನೋಡ್ಬೋದು, ಎಲ್ಲ ಗೈಡ್ಸ್ ಇದ್ದಾರೆ.
ಆಮೇಲೆ ಈ ಕಡೆ ನಮ್ಮ ಹುಡುಗರು, ನಾನು ಇಲ್ಲಿ ಬರ್ತೀನಿ, ಇಲ್ಲಿ ಯಶ್ವಂತ್, ಆಮೇಲೆ ಇಲ್ಲೆಲ್ಲ ಕೆಳಗೆಲ್ಲ ಹುಡುಗರಿದ್ದಾರೆ, ನನ್ನ ತಮ್ಮ ಅವನಲ್ಲಿ ಬರ್ತಾನೆ. ಆಮೇಲೆ ಇವರು ಬೇರೆ ಸ್ಕೂಲವರು, ಮೀನ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಮ್ಮ ಫ್ರೆಂಡ್ಸು ಇಲ್ಲೂ ಅಷ್ಟೇ ನೋಡ್ಬೋದು, ಎಲ್ಲ ಕೂತಿದ್ದಾರೆ. ಆಮೇಲೆ ಸರ್ ಆಮೇಲೆ ಇಲ್ಲೆಲ್ಲ ನಮ್ಮ ಹುಡುಗರೆಲ್ಲ ಕೂತ್ಕೊಂಡಿದ್ದಾರೆ ನೋಡ್ಬೋದು. ಸೊ ಇವಾಗ ಮೂವ್ ಆದ್ಮೇಲೆ ತೋರಿಸ್ತೀನಿ, ಬನ್ನಿ ನಿಮ್ಗೆ ಎಂಜಾಯ್ ಮಾಡ್ಬೇಕಾದ್ರೆ ಮತ್ತೆ ಪ್ಲಾನ್ ಮಾಡ್ತೀವ ಸೊ ಬನ್ನಿ ಹೋಗೋಣ. ಸೊ ಗೈಸ್ ಇವಾಗ ಕ್ಯಾಂಪ್ ಸ್ಪಾಟ್ ಬಿಡ್ತಾ ಇದ್ದೀವಿ ನೋಡ್ಬೋದು ನೋಡಿ. ಸೊ ಗೈಸ್ ನೋಡ್ಬೋದು ಫುಲ್ ಎಲ್ಲರೂ ಕಿರ್ಚಾಡ್ತಿದ್ದೀವಿ ನೋಡ್ಬೋದು. ಫುಲ್ ಜಾಲಿ ಜಾಲಿ. ಜೈ ಜಾಂಬೂರಿ, ಜೈ ಜೈ ಜಾಂಬೂರಿ. ಸೊ ಗೈಸ್ ಇವಾಗ ಕ್ಯಾಂಪ್ ಸೈಟ್ ಬಿಡ್ತಿದೀವಿ. ಬಾಯ್ ಬಾಯ್ ಜಾಂಬೂರಿ, ಬಾಯ್ ಬಾಯ್. ನಿಮ್ಗೆ ಎಕ್ಸಿಬಿಷನ್ಸ್ ಬ್ಲಾಗ್ ಹಾಕಿದ್ನಲ್ಲ, ಅದಿದೆ ಎಕ್ಸಿಬಿಷನ್ಸ್ ನೋಡಿ, ಎಲ್ಲ ತೆಗ್ಬಿಟ್ಟಿದ್ದಾರೆ ಆಲ್ರೆಡಿ ನೋಡ್ಬೋದು. ಇನ್ನ ಕ್ಲೀನಾಗಿ ನಡೀತಿದೆ, ಇಲ್ಲೆಲ್ಲರೂ ಇನ್ನೂ ನಡೀತಿದ್ದಾರೆ. ಇದ್ದಾರೆ ಎಷ್ಟೊಂದು ಜನ ನೋಡಿ. ನಾವು ಹೋಗ್ತಾ ಇದೀವಿ, ಮೂವ್ ಆಗೋಣ. ಅದು ನೋಡ್ಬೋದು ಗೈಸ್, ಅಲ್ಲಿ ನಮ್ಮ ಇನ್ನೊಂದು ಫ್ರೆಂಡು ಅದ್ರ ಹಿಂದೆ ಹೋದರೆ ನೋಡ್ಬೋದು, ಅಲ್ಲಿ ಅರೇನಾಗೆ ಎಕ್ಸಿಟ್. ಬಾಯ್ ಬಾಯ್ ಅರೇನಾ, ಒನ್ ಮೋರ್ ಟೈಮ್, ಲಾಸ್ಟ್ ಟೈಮ್, ಬಾಯ್ ಬಾಯ್ ಬಾಯ್. ನೋಡಿ ಗೈಸ್ ಎಕ್ಸಿಟ್ ಹತ್ರ ಇದೀವಿ ನೋಡ್ಬೋದು ನೀವು ಇಲ್ಲಿ. ದ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಸ್ ನೋಡಿ, ಡೈಮಂಡ್ ಜುಬ್ಲಿ. ಇದು ನೋಡೇ ಇರಲಿಲ್ಲ ಗೈಸ್, ಬಿಕಾಸ್ ಮಲ್ಕೊಂಬಿಟ್ಟಿದ್ವಿ ನಾವು ಅವಾಗ. ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಥ್ಯಾಂಕ್ ಯು ಅಂತೆಲ್ಲ ಬರೆದಿದ್ದಾರೆ, ಬಾಯ್ ಅಂತ ಇದ್ದೀವಿ ಎಲ್ಲರಿಗೂ. ಸೊ ಇವಾಗ ಎಕ್ಸಿಟ್ ಆಗೋದಕ್ಕೆ ಕಾಯ್ತಾ ಇದ್ದೀವಿ ಗೈಸ್. ಮತ್ತೆ ಇಲ್ಲಿ ಬರೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ, ಬಟ್ ಜಾಂಬೂರಿ ಕ್ಯಾಂಪ್ ಎಕ್ಸ್ಪೀರಿಯೆನ್ಸ್ ನಮ್ಮದು ಇಲ್ಲೇ ಮುಗಿಯುತ್ತಿದೆ. ಆದರೆ ವ್ಲಾಗ್ ಇನ್ನೂ ಎಂಡ್ ಆಗಲ್ಲ ಗೈಸ್, ಇನ್ನೂ ವ್ಲಾಗ್ ಇದೆ, ನೋಡ್ತಾ ಇರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲ ಲೈಕ್ ಮಾಡಿ. ಸೊ ನೆಕ್ಸ್ಟ್ ಏನೇನು ಇಂಪಾರ್ಟೆಂಟ್ ಇದಾದರೂ ನಿಮ್ಗೆ ಒಂದು ನಿಮಿಷ ಎಲ್ಲ ಇದೆ. ಸೊ ಗೈಸ್ ಎಕ್ಸಿಟ್ ಆದ್ವಿ ನೋಡಿ. Exit already, finally going back to home but missing Jamboree so soon. So guys ಇವಾಗ ನೋಡಿ ಫುಲ್ ಕ್ಲೀನಾಗಿ ಕಾಣಿಸ್ತಿದೆ ನನಗೆ. ಬಾಯ್ ಬಾಯ್ ಜಾಂಬೂರಿ, ಬಾಯ್ ಬಾಯ್, ಮಿಸ್ ಯು ನೋಡಿ ಗೈಸ್. ಸೊ ಇವಾಗ ಬರೀ ಏನೇ ನೆಕ್ಸ್ಟ್ ಅಪ್ಡೇಟ್ ಇದ್ದು ನಿಮಗೆ ಅಪ್ಡೇಟ್ ಮಾಡ್ತೋ. ಸೊ ಗೈಸ್ ವಿ ಆರ್ ಬ್ಯಾಕ್, ಬೆಂಗಳೂರಿಗೆ ರೀಚ್ ಆಗಿದ್ದೀವಿ. ಕಾಳಿ ಆಂಜನೇಯನ ದೇವಸ್ಥಾನ ಹಾಗೂ ಗೈಸ್ ದೇವಸ್ಥಾನ ನಿಮ್ಗೆ ತೋರಿಸಿದ್ದು. ಇವಾಗ ಸ್ಕೂಲ್ಗೆ ಹೋದ್ಮೇಲೆ ಸಿಗ್ತೀನಿ ಬನ್ನಿ ಗೈಸ್ ನಿಮಗೆ. ರಾತ್ರಿ ಏನು ಎಂಜಾಯ್ ಮಾಡಲಿಲ್ಲ, ಬಿಕಾಸ್ ಎಲ್ಲ ಮಲ್ಕೊಂಬಿಟ್ಟಿದ್ವಿ ನೋಡ್ಬೋದು. ಇವಾಗ ಎದ್ದಿದ್ದೀವಿ ಎಲ್ಲರೂ, ಇನ್ನು ಮಲ್ಗೋರೆ ಆ ಕಡೆ ಎಲ್ಲ. ಇಲ್ಲಿ ನೋಡಿ ಕೆಳಗೆ ಎದ್ದಿದ್ದಾರೆ, ಸ್ವಲ್ಪ ಬೇರೆ ಸ್ಕೂಲಲ್ಲಿ ಹೊರಟೋಗಿದ್ದಾರೆ. ನಾವು ಮತ್ತು ಇನ್ನೊಂದು ಸ್ಕೂಲವ್ರು ಮಾತಾಡಿದ್ದು. ಆಮೇಲೆ ಬನ್ನಿ ನಿಮಗೆ ಸ್ಕೂಲಲ್ಲಿ ಸಿಗ್ತೀನಿ ಗೈಸ್. ನೋಡಿ ಸ್ಕೂಲ್ ಹತ್ರ ಬಂದ್ವಿ ಆಲ್ರೆಡಿ ನಾವು. ಇವಾಗ ಎಲ್ಲ ಲಗೇಜೆಲ್ಲ ಇಳಿಸ್ಕೊಂಡ್ವಿ, ಬಸ್ಸಲ್ಲಿ ನಾನು ಹೋಗ್ತಾ ಇದೆ. ಇವಾಗ ಸ್ಕೂಲ್ ಒಳಗೆ ಹೋಗೋಕೆ ಬಂದಿದ್ದಾರೆ, ಬನ್ನಿ ಸ್ಕೂಲ್ ಒಳಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಗೈಸ್ ವಿ ರೀಚ್ಡ್ ಅವರ್ ಸ್ಕೂಲ್ ನೋಡ್ಬೋದು, ರೀಚ್ ಆಗಿದ್ದೀವಿ. ಇಟ್ಸ್ 4:50 ಅಲ್ಲಿ ನಮ್ಮ ಬಿಲ್ಡಿಂಗು. ಸೊ ಗೈಸ್ ಬನ್ನಿ, ನಾವು ಅಪ್ಪ ಅಮ್ಮ ಬರಲಿದೆ ಕಾಯ್ತಿದ್ದೀವಿ. ಇವಾಗ ಸ್ಪೋರ್ಟ್ಸ್ ರೂಮ್ಗೆ ಹೋಗಬೇಕು. ಸ್ಪೋರ್ಟ್ಸ್ ಒಳಗೆ ಸ್ಟೇವ್ಸ್ ಇವೆಲ್ಲ ಇಟ್ಬಿಟ್ಟು ಬರ್ತೀನಿ, ನಿಮಗೆ ಸಿಗ್ತೀನಿ. ಸೊ ಗೈಸ್ ನಾವು ಅಪ್ಪ ಅಮ್ಮನೂ ಬಂದಾಯಿತು, ಇವಾಗ ಮನೆಗೆ ಹೋಗ್ತಿದ್ದೀವಿ. ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಮತ್ತು ಎಲ್ಲ ವ್ಲಾಗ್ಸ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ ಗೈಸ್, ಎಲ್ಲ ವ್ಲಾಗ್ಸ್ಗೂ ಮಿಸ್ ಮಾಡಬೇಡಿ. ಇದೇ ಲಾಸ್ಟ್ ಜಾಂಬೂರಿ ವ್ಲಾಗ್ ಜಾಂಬೂರಿದು ಸೀರೀಸು. ಏನು ಜಾಂಬೂರಿ ಸೀರೀಸ್ ಎಂಡ್ ಆಗ್ತಿದೆ ಇವಾಗ ನೋಡಿ, ಇಲ್ಲೇ ಇದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಸಿಗ್ತೀನಿ ಇರೋದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.